ಕರ್ಮ ಬಿಟ್ರು ಕೊಹ್ಲಿ ಮಾತ್ರ ಬಿಡೋಲ್ಲ ಅನ್ನೋದು ಕೂಡ ಈ ಒಂದು ಮ್ಯಾಚ್ ನಲ್ಲಿ ನಿಜ ಆಗಿದೆ ಫ್ರೆಂಡ್. ಟೋಟಲ್ ಆಗಿ RCBಗೆ ಬೆಂಗಳೂರಲ್ಲಿ ಸೋಲಿಸಿದ KL ರಾಹುಲ್ ಅದೇ ಸೇಡನ್ನ ಈಗ RCB ಡೆಲ್ಲಿ ಹೋಮ್ ಗ್ರೌಂಡ್ ನಲ್ಲೇ ಅವ್ರನ್ನ ಸೋಲಿಸಿ ಈಗ ಸೈಡ್ ತೀರ್ಸ್ಕೊಂಡಿದೆ. ಅದೇ ವಿರಾಟ್ ಕೊಹ್ಲಿ ಕೂಡ ಒಂದು ಮಿಸ್ಟೇಕ್ ಆಯ್ತು. ವಿರಾಟ್ ಕೊಹ್ಲಿ ಏನಾದ್ರು ಔಟ್ ಆಗ್ಲಿಲ್ಲಿದ್ರೆ ಆ ಒಂದು ಗ್ರೌಂಡ್ ನಲ್ಲಿ ಇರುವಂತ ಸೆಲೆಬ್ರೇಷನ್ ಸಖತ್ ಆಗಿರುತ್ತೆ. ಏನ್ ಮಾಡ್ತೀರಾ, ಅವ್ರು ಜಸ್ಟ್ ಇನ್ನೊಂದು 11 ರನ್ ಬೇಕಾದಾಗ ಔಟ್ ಆದ್ರು 51 ರನ್ ಮಾಡಿ ಫ್ರೆಂಡ್. ಟೋಟಲ್ ಆಗಿ ಔಟ್ ಆದ್ಮೇಲೆ ಈ ಒಂದು ಮ್ಯಾಚ್ ಎಂಡ್ ಆದ್ಮೇಲೆ ವಿರಾಟ್ ಕೊಹ್ಲಿ KL ರಾಹುಲ್ ಹತ್ರ ಹೋಗಿ ಒಂದು ಗೆರೆ ಹೊಡಿತಾರೆ. ಸೈಲೆಂಟ್ ಆಗಿ ಗೆರೆ ಹೊಡೆದು ಅವ್ರು ನಕ್ಕೊಂಡು ಇದು ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಟ್ರೆಂಡ್ ಆಗ್ತಾ ಇದೆ ಫ್ರೆಂಡ್, ಫುಲ್ ಟ್ರೆಂಡ್ ಆಗ್ತಾ ಇದೆ. ಸೈಡ್ ಕಂಪ್ಲೀಟ್ ಆಗಿ ತಿರ್ಸ್ಕೊಂಡಿದೆ RCB ಟೀಮ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಈಗ RCB ಈ ಒಂದು ಸೀಸನ್ ನಲ್ಲಿ 90% ಪ್ಲೇ ಹಾಫಿಗೆ ಕಾಲಿಕ್ಕಿದೆ ಫ್ರೆಂಡ್. 90%, ಇನ್ನು 10%. ಇನ್ನೊಂದು ಮ್ಯಾಚ್ ಗೆದ್ರೆ ಕಂಪ್ಲೀಟ್ ಆಗಿ ಈ ಒಂದು ಸೀಸನ್ ನಲ್ಲಿ ಪ್ಲೇ ಆಫ್ಗೆ 100% ಫಿಕ್ಸ್ ಅನ್ನೋದು ಗ್ಯಾರಂಟಿ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಟಾಸ್ ಗೆದ್ದ RCB ತಂಡ ಬೌಲಿಂಗ್ ಆಯ್ಕೆ ಮಾಡ್ತು. ಯಾವಾಗ ಟಾಸ್ ಗೆಲ್ತು ಅವಾಗ ಗೊತ್ತಾಯ್ತು ಆಲ್ಮೋಸ್ಟ್ ಈ ಒಂದು ಮ್ಯಾಚ್ ನ 50% RCB ಗೆದ್ದಿದೆ ಅಂತ. ಫಸ್ಟ್ ಗೆ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡಕ್ಕೆ ಆರಂಭದಲ್ಲೇ ಸ್ವಲ್ಪ ಆರಂಭ ಸಿಕ್ತು. ಪೊಲೆರೋ 28 ರನ್ ಮಾಡಿ ಔಟ್ ಆದ್ರೆ, ಡು ಪ್ಲಸ್ಸಿ 22 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಕರುಣ್ ಬೇಗ ಔಟ್ ಆದ್ರು. ಆಮೇಲೆ KL 41, ಹಾಗೆ ಸ್ಟೋಮ್ಸ್ 34 ರನ್ ಮೂಲಕ ಟೋಟಲ್ ಆಗಿ 162 ರನ್ ಟಾರ್ಗೆಟ್ ಕೊಟ್ಟಿದ್ದು ಡೆಲ್ಲಿ ತಂಡ RCBಗೆ. ಇದರಲ್ಲಿ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಆದ್ರೆ ಹೇಜಲ್ವುಡ್ 2 ವಿಕೆಟ್ ತಗೊಂಡ್ರು. ಈ ಒಂದು ರನ್ನ ಚೇಸ್ ಮಾಡೋಕೆ ಬಂದ RCB ಟೀಮು ಸ್ವಲ್ಪ ಸ್ಪೀಡ್ ಆಡ್ತಿದ್ರು. ಬೆತ್ತಲು ವಿರಾಟ್ ಕೊಹ್ಲಿ ಬೆತ್ತಲು ಕೂಡ 12 ರನ್ ಮಾಡಿ ಔಟ್ ಆದ್ರೆ, ಆಮೇಲೆ ಬಂದ ದೇವದತ್ ಪಡಿಗಳು ಕೂಡ 0ಕ್ಕೆ ಔಟ್ ಆಗ್ಬಿಟ್ರು. ಏಕ್ದಮ್ ಸಡನ್ಲಿ 2 ವಿಕೆಟ್ ಹೋಗ್ಬಿಡ್ತು. ಆಮೇಲೆ ಬಂದ ಪಟಿದಾರ್ ಬಂದು ಸ್ವಲ್ಪ ಒಂದು 4 ಹೊಡೆದು ಒಂದು ಸಿಂಗಲ್ ತಗೊಂಡು ಅವರು ಕೂಡ ಔಟ್ ಆದ್ರು. ಒಂದು ರನ್ ಔಟ್ ಆಗ್ಬಿಟ್ರು. ಅವರು 23ಕ್ಕೆ 3 ವಿಕೆಟ್ ಕಳ್ಕೊಂಡ್ರು. ಆಮೇಲೆ ಈ ಒಂದು ಮ್ಯಾಚ್ ನ ಕಂಪ್ಲೀಟ್ ಗೆ ಸೋಲುವಂತ ಭೀತಿಯಲ್ಲಿ ಇದ್ದ RCBಗೆ ಕುನಾಲ್ ಪಾಂಡೆ, ವಿರಾಟ್ ಕೊಹ್ಲಿ ಸ್ವಲ್ಪ ಚೇತರಿಸಿಕೊಂಡು ಆಟ ಆಡಿದ್ರು. 10 ಓವರಲ್ಲಿ ಸ್ಪೀಡ್ ಆಡಿಲ್ಲ, ಲೋ ಆಗಿ ಆಡಿ ಸ್ವಲ್ಪ ಚೇತರಿಸಿಕೊಂಡ ಇನ್ನಿಂಗ್ಸ್ ತಂದ್ರು. ಆಮೇಲೆ ಸ್ವಲ್ಪ ಕುನಾಲ್ ಪಾಂಡೆ ರೇಜ್ ಮಾಡ್ಕೊಂಡು ಸ್ವಲ್ಪ ರೇಜ್ ಮಾಡ್ತಾ ಇದ್ರು. ಟೋಟಲ್ ಆಗಿ 50 ರನ್ ಕೂಡ ಇವ್ರು 15 ಕೂಡ ಮಾಡಿದ್ರು. ವಿರಾಟ್ ಕೊಹ್ಲಿ ಕೂಡ ಯಾವುದೇ ರಿಸ್ಕ್ ತಗೊಳ್ಳಿಲ್ಲ, ಯಾವುದೇ ಒಂದು ಶಾಟ್ ಹೊಡಿಕೆ ಆರಾಮಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಟೋಟಲ್ ಆಗಿ 51 ರನ್ ಮಾಡುವಷ್ಟಿಗೆ ವಿರಾಟ್ ಕೊಹ್ಲಿ ಅವರು ಇನ್ನು ಗೆಲ್ಲೋಕೆ 11 ರನ್ ಬೇಕಿತ್ತು. 11 ರನ್ ಬೇಕಿತ್ತು ಗೆಲ್ಲೋಕೆ. 11 ರನ್ ಬೇಕಾದ ಒಂದು ಶಾಟ್ ಹೊಡಕ್ ಹೋದ್ರು, 6 ಬೌಂಡ್ರಿಲಿ ಕ್ಯಾಚ್ ಆಗ್ಬಿಡ್ತು. ವಿರಾಟ್ ಕೊಹ್ಲಿ 51 ರನ್ಗೆ ಔಟ್ ಆದ್ರು. ಆಮೇಲೆ ಬಂದ ಟಿಮ್ ಡೇವಿಡ್ ಇನ್ನು 11 ಬಾಲಲ್ಲಿ 2 ಓವರಲ್ಲಿ 17 ರನ್ ಬೇಕಾಗಿತ್ತು. 19 ಓವರ್ನಲ್ಲೇ ಟೋಟಲ್ ಆಗಿ ಈ ಒಂದು ಮ್ಯಾಚ್ ನ ಫಿನಿಶಿಂಗ್ ಮಾಡಿದ್ರು. 19 ರನ್ ಮಾಡೋ ಮೂಲಕ ಟಿಮ್ ಡೇವಿಡ್ ಅವರು ಈ ಒಂದು ಮ್ಯಾಚ್ ನ 6 ವಿಕೆಟ್ ಇಂದ ಟೋಟಲ್ 11 ಬಾಲ್ ಉಳಿಸಿಕೊಂಡು ಈ ಒಂದು ಮ್ಯಾಚ್ ಗೆದ್ದಿದೆ RCB ತಂಡ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ RCB ಪ್ಲೇ ಆಫ್ಗೆ ಈಸಿ ಆಗುವಂತ ಮೂಮೆಂಟ್ ಮಾಡ್ಕೊಂಡಿದೆ. ಟೋಟಲ್ ಆಗಿ ಆಡಿರುವಂತ 10 ಮ್ಯಾಚ್ ಅಲ್ಲಿ 7 ಗೆದ್ದು 3 ಸೋತಿದೆ. ಟೋಟಲ್ ಆಗಿ ಈ ಒಂದು ಮೂಮೆಂಟ್ ನ ನಾನು ಯಾವಾಗೂ ನೋಡಿದ್ದಿಲ್ಲ. ಈ ಒಂದು ಪಾಯಿಂಟ್ ಟೇಬಲ್ ಈ ರೀತಿ ಆಗಿದ್ದು ನಾನು 2012, 2013 ನೋಡಿದ್ರು ಕಾಣುತ್ತೆ. ಯಾಕಂದ್ರೆ ತೆಳಗೆ ಇರೋರು RCB ಅವರು. ಈ ಒಂದು 8-10 ಮ್ಯಾಚ್ ಆದವರೆಗೆ ಆಲ್ಮೋಸ್ಟ್ ತೆಳಗೆ ಇರೋರು ಈ ಸಲ ಟಾಪ್ ನಲ್ಲಿದ್ದಾರೆ. ಟೋಟಲ್ ಆಗಿ ಈ ಸಲ ಪಾಯಿಂಟ್ ಟೇಬಲ್ ಅಲ್ಲಿ RCB, ಆರೆಂಜ್ ಕ್ಯಾಪ್ ನಲ್ಲೂ RCB, ಪರ್ಪಲ್ ಕ್ಯಾಪ್ ನಲ್ಲೂ ಕೂಡ RCB, ಎಲ್ಲೆಲ್ಲೂ ಕೂಡ RCB ಆಗಿದೆ ಫ್ರೆಂಡ್ ಈ ಒಂದು ಸೀಸನ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿಯಾಗಿ ಈ ಒಂದು ವಿಡಿಯೋನ ನಿಮ್ಮ ಮನೆಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.